ಜೈನ ಧರ್ಮದ ಪ್ರಥಮ ತೀರ್ಥಂಕರರಾದಂತಹ ಆದಿನಾಥ ಭಗವಾನರು 1 ವರ್ಷ 13 ದಿನಗಳ ನಂತರ ಪ್ರಥಮವಾಗಿ ಆಹಾರವನ್ನು ಸ್ವೀಕಾರ ಮಾಡ್ತಾರೆ. ಇವತ್ತು ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ದಿನ, ಅಂದರೆ 3ನೇ ದಿನ. ಇಕ್ಷುರಸವನ್ನು ಅಂದರೆ ಕಬ್ಬಿನ ಹಾಲನ್ನ ದಾನದ ರೂಪದಲ್ಲಿ ನೀಡಿದಂತಹ ರಾಜ ಶ್ರೇಯಾಂಸ ಕುಮಾರನ ಅರಮನೆಯಲ್ಲಿ ಸಮೃದ್ಧಿ ಶ್ರೀಮಂತಿಕೆ ಯಥೇಚ್ಛವಾಗಿ ಅಕ್ಷಯವಾಗ್ತಾ ಹೋಗುತ್ತೆ. ಆ ಕಾರಣ ಈ ದಿನವನ್ನು ಅಕ್ಷಯ ಪರ್ವ ಅಂತ ಆಚರಣೆ ಮಾಡ್ತಾ ಬರ್ತೀವಿ. ಹಾಗಾದ್ರೆ ಇದರಿಂದ ನಾವು ತಿಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ಈ ದಿನ ನಾವು ಎಷ್ಟು ದಾನ ಮಾಡ್ತೀವೋ ಭಗವಂತ ನಮಗೆ ಅಷ್ಟು ಅಕ್ಷಯ ಮಾಡ್ತಾ ಹೋಗ್ತಾನೆ ಅಂತ. ಹಾಗಾದ್ರೆ ಈ ದಿನ ನಾವು ಚಿನ್ನ ಬೆಳ್ಳಿಯನ್ನ ಖರೀದಿ ಮಾಡೋದಲ್ಲ, ಧನಧಾನ್ಯಗಳನ್ನ ಖರೀದಿ ಮಾಡಬೇಕು. ಅಕ್ಕಿ, ಗೋಧಿ, ರಾಗಿ ಹೀಗೆ ಧಾನ್ಯಗಳನ್ನ ದಾನ ಮಾಡೋದ್ರಿಂದ ಭಗವಂತ ನಮ್ಮ ಜೀವನದಲ್ಲಿ ಅದರ 2ರಷ್ಟು ಅಕ್ಷಯವನ್ನ ಮಾಡ್ತಾನೆ ಅನ್ನೋದು ಇವತ್ತಿನ ಕತೆ. ಹಾಗಾದ್ರೆ ದಾನ ಧರ್ಮ ಮಾಡಿದ್ರೆ ಇವತ್ತು ನಮಗೆ ಬಡತನ ಬರುತ್ತಾ? ಖಂಡಿತ ಇಲ್ಲ. ಯಾಕೆ ಅಂದ್ರೆ ಅಕ್ಷಯ ಅಂದರೆ ಸಂಸ್ಕೃತದಲ್ಲಿ ಯಾವತ್ತೂ ಕಡಿಮೆ ಆಗ್ದಲೇ ಇರುವಂಥದ್ದು, ಯಾವತ್ತೂ ಸವೆತ ಆಗ್ದಲೇ ಇರುವಂಥದ್ದು, ಯಾವತ್ತೂ ಖಾಲಿ ಆಗ್ದಲೇ ಇರುವಂಥದ್ದು. ಆದ್ರಿಂದ ಇವತ್ತು ಚಿನ್ನ ಬೆಳ್ಳಿ ಖರೀದಿ ಮಾಡೋದನ್ನ ಕಡಿಮೆ ಮಾಡಿ ಆಹಾರ ಧಾನ್ಯಗಳನ್ನ ದಾನ ಮಾಡಿ. ಯಾಕೆ ಅಂದ್ರೆ ಯಾವತ್ತು ಎಂದಿಗೂ ರೈತ ಬೆಳೆಯುವಂಥ ಅನ್ನನೇ ಚಿನ್ನ.